Hello students, welcome to Vidya Vedike YouTube channel and welcome to Daily Current Affairs class. ಈ ಒಂದು ವಿಡಿಯೋದಲ್ಲಿ ನಾವು ಇಂಡಿಯಾಸ್ ಅಗ್ರೇರಿಯನ್ ಸುಸೈಡ್ ಕ್ರಿಸಿಸ್, ಭಾರತದ ಕೃಷಿಕರ ಆತ್ಮಹತ್ಯೆ ಸಂಕಷ್ಟ, ಈ ಒಂದು ಟಾಪಿಕ್ ಕುರಿತಂತೆ ನಾವು ಈ ಒಂದು ಸಂಚಿಕೆಯಲ್ಲಿ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಇದು ಕರೆಂಟ್ ಅಫೇರ್ಸ್ ಟಾಪಿಕ್ ಆಗಿದ್ರೂ ಕೂಡ ಈ ಒಂದು ಟಾಪಿಕನ್ನು ನಾವು ಸ್ಟ್ಯಾಟಿಕ್ ಕೂಡ ಲಿಂಕನ್ನು ಮಾಡಬಹುದು. ಸ್ಟ್ಯಾಟಿಕ್, ಸೊ ಇಲ್ಲಿ ಸ್ಟ್ಯಾಟಿಕ್ಗೆ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕ್. ಸೊ ಇದು ಇಂಡಿಯನ್ ಎಕಾನಮಿ, ಭಾರತೀಯ ಆರ್ಥಿಕತೆಗೆ ಸಂಬಂಧಪಟ್ಟಿರುವಂಥ ಒಂದು ವಿಷಯ ಆಗಿದೆ. ಹಾಗೆ ಅಗ್ರಿಕಲ್ಚರ್, ಕೃಷಿಗೆ ಸಂಬಂಧಪಟ್ಟಿರುವಂಥ ಒಂದು ಟಾಪಿಕ್ ಕೂಡ ಇದಾಗಿದೆ. ಹಾಗೆ ಸೋಷಿಯಲ್ ಇಶ್ಯೂಸ್, ಸಾಮಾಜಿಕ ಸಮಸ್ಯೆಗಳಿಗೂ ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಇದಾಗಿದೆ. ಸೊ ಹೀಗಾಗಿ ಈ ಎಲ್ಲ ಆಯಾಮಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕ್ನ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಟಾಪಿಕ್ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ, ಏನು ಈ ಭಾರತದ ಕೃಷಿಕರ ಆತ್ಮಹತ್ಯೆಗಳಾಗ್ತಾ ಇದೆ, ಇದಕ್ಕೆ ಕಾರಣಗಳೇನು, ಇದರ ಪರಿಹಾರಗಳೇನು, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನೀತಿ ಕ್ರಮಗಳೇನು ಅನ್ನುವಂಥದ್ದನ್ನು ನೋಡೋಣ. ನೀತಿಗಳು. ಹಿನ್ನೆಲೆ, ಸೊ ಕಾಂಟೆಕ್ಸ್ಟ್. ಸೊ ಇಲ್ಲಿ DTE ಮತ್ತು NCRB ಒಂದು ಡೇಟಾವನ್ನು ರಿಲೀಸ್ ಮಾಡಿದ. ಸೊ ಇಲ್ಲಿ DTE ಅಂತಂದರೆ ಡೌನ್ ಟು ಅರ್ತ್ ಪತ್ರಿಕೆಯು NCRB ಡೇಟಾ ಆಧಾರವಾಗಿ, ಸೊ ಅಂದರೆ ಇಲ್ಲಿ NCRB ಅಂತಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಏನಿರುತ್ತೆ, ಸೊ ಇದು ವರದಿಯನ್ನು ನೀಡಿದ. ಸೊ ಈ ನೀಡಿರುವಂಥ ಅಂಶಗಳನ್ನು ಆಧರಿಸಿ ಡೌನ್ ಟು ಅರ್ತ್ ಪತ್ರಿಕೆ ಏನು ಮಾಡಿದೆ ಅಂತಂದ್ರೆ, ಏನು ಇಲ್ಲಿ 1995 ಮತ್ತು ಈ 2023 ಅಂದರೆ 28 ವರ್ಷಗಳ ಅವಧಿಯಲ್ಲಿ ಏನು ರೈತರ ಆತ್ಮಹತ್ಯೆಗಳಾಗಿದೆ, ಸೊ ಇವುಗಳನ್ನು ವಿಶ್ಲೇಷಣೆಯನ್ನು ಮಾಡಿದ. ಸೊ ಈ ಒಂದು ವಿಶ್ಲೇಷಣೆಯ ಪ್ರಕಾರ ಆತ್ಮಹತ್ಯೆಗಳು ಏನಾಗಿದೆ ಅಂತಂದರೆ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಹೆಚ್ಚು ಏಕಾಗ್ರವಾಗಿದೆ. ಸೊ ಅಂದರೆ ಕೆಲವೇ ಪ್ರದೇಶಗಳಲ್ಲಿ ಏನಾಗಿದೆ, ಹೆಚ್ಚಿನ ಒಂದು ಪ್ರಮಾಣದಲ್ಲಿ ರೈತರ ಆತ್ಮಹತ್ಯೆಗಳು ಕಂಡು ಬರ್ತಾ ಇದೆ ಅನ್ನೋದನ್ನು ಹೇಳಿದ. ಉದಾಹರಣೆಗೆ ಇವಾಗ 2010 ನಂತರ ಏನಾಗಿತ್ತು, ಕುಸಿತ ಅಂದರೆ ರೈತರ ಆತ್ಮಹತ್ಯೆಯಲ್ಲಿ ಕುಸಿತ ಇತ್ತು. ಆದರೆ 2023ರಲ್ಲಿ ಮತ್ತೆ ಏನಾಗಿದೆ, ಇವಾಗ ತೀವ್ರವಾಗಿರುವಂಥ ಏರಿಕೆಯನ್ನು ಕಂಡು ಬಂದಿದೆ. ಈ ಮೂಲಕ ಏನು ಇವಾಗ ರೈತರ ಆತ್ಮಹತ್ಯೆ ಕುಸಿತ ಕಂಡು ಮತ್ತೆ ಏರಿಕೆ ಆಗಿರುವಂಥದ್ದು ಇಲ್ಲಿ ಏನನ್ನು ತೋರಿಸತ್ತಂತಂದರೆ ಸರ್ಕಾರದ ನೀತಿ ಮತ್ತು ಸಂರಚನಾ ಸಮಸ್ಯೆಯನ್ನು ಎತ್ತಿ ತೋರಿಸತ್ತ. ಅಂದರೆ ಸರ್ಕಾರ ಕೈಗೊಂಡಿರುವಂಥ ನೀತಿಗಳು ಇಲ್ಲಿ ಪರಿಹಾರವನ್ನು ಇದಕ್ಕೆ ನೀಡಿಲ್ಲ ಅನ್ನೋದನ್ನು ಇದು ಹೇಳುತ್ತಾ. ಸೊ ಇಲ್ಲಿ ಪ್ರಮಾಣ ಮತ್ತು ದೀರ್ಘಕಾಲದ ಪ್ರವೃತ್ತಿಯನ್ನು ನೋಡೋದಾದ್ರೆ, ಸೊ ಇಲ್ಲಿ ಒಟ್ಟು ಪ್ರಮಾಣ ಅಂದರೆ 1995ರಿಂದ 2023ರ ಅವಧಿಯಲ್ಲಿ ಸುಮಾರು 3.94 ಲಕ್ಷ ರೈತರು ಮತ್ತು ಕೃಷಿ ಕಾರ್ಮಿಕರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಈ ಒಂದು ಅವಧಿಯಲ್ಲಿ. ಅಂದರೆ 28 ವರ್ಷಗಳ ಅವಧಿಯಲ್ಲಿ 3,94,000 ಅಂದರೆ ಸರಿ ಸುಮಾರು 4 ಲಕ್ಷ ರೈತರು ಇಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ರೈತರು ಮಾತ್ರ ಅಲ್ಲದೆ ಕೃಷಿ ಕಾರ್ಮಿಕರು ಕೂಡ ಈ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ವಾರ್ಷಿಕ ಸರಾಸರಿ ಅಂದರೆ ಏನು ಇವಾಗ 28 ಒಂದು ವರ್ಷಗಳ ಅವಧಿಯಲ್ಲಿ ವಾರ್ಷಿಕ ಎವರೇಜ್ ಎಷ್ಟಾಗತ್ತೆ, 13,600 ಅಂದರೆ ಪ್ರತಿ ವರ್ಷ 13,600 ಜನರು ಇಲ್ಲಿ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಸೊ ಅಂದರೆ ಇಲ್ಲಿ ಒಂದು ಸಣ್ಣ ಜಿಲ್ಲೆ ಅಂದರೆ ಇದನ್ನು ಒಂದು ಸಣ್ಣ ಹಳ್ಳಿಗೆ ಹೋಲಿಸ್ಬೋದು. ಸೊ ಏನಿವಾಗ ಪ್ರತಿ ವರ್ಷ 13,000 ಪ್ಲಸ್ ಏನು ಇಲ್ಲಿ ರೈತರು ಆತ್ಮಹತ್ಯೆನ ಮಾಡ್ಕೊಳ್ತಿದ್ದಾರೆ. ಸೊ ಇಲ್ಲಿ ಅಂದರೆ ಒಂದು ಹಳ್ಳಿನೇ ಆತ್ಮಹತ್ಯೆನ ಮಾಡಿಕೊಂಡ ಆಗತ್ತೆ ಒಂದು ಸಣ್ಣ ಹಳ್ಳಿಗೆ. ಸೊ ಈ ರೀತಿ ರೈತರ ಆತ್ಮಹತ್ಯೆ ಅನ್ನುವಂಥದ್ದು ಗರಿಷ್ಠ ಹಂತವನ್ನು ಯಾವಾಗ ತಲುಪಿತ್ತು ಅನ್ನೋಂಥ ನೋಡೋಣ. ಸೊ 2000 ಮತ್ತು 2009ರ ಈ ಒಂದು ಅವಧಿಯೇ ಅತ್ಯಂತ ಸಂಕಷ್ಟಕರವಾಗಿತ್ತು. ಅಂದರೆ ಇದೇ ಅವಧಿಯಲ್ಲಿ ರೈತರ ಆತ್ಮಹತ್ಯೆಗಳು ಹೆಚ್ಚಾಗಿತ್ತು. ಸೊ ಈ ಅವಧಿಯಲ್ಲಿ ನೋಡೋದಾದರೆ ಒಟ್ಟು 1.54 ಲಕ್ಷ 1.54 ಲ್ಯಾಕ್ ಸುಸೈಡ್ ಕೇಸಸ್ಗಳು ಈ ಒಂದು ಅವಧಿಯಲ್ಲಿ ಆಗಿದೆ. ಅದು ರೈತರ ಆತ್ಮಹತ್ಯೆಗಳು. ಸೊ ಇಲ್ಲಿ ಅಂದರೆ 2002ರಲ್ಲಿ ವಾರ್ಷಿಕವಾಗಿ 17,971 ಆತ್ಮಹತ್ಯೆಗಳಾಗ್ತಾ ಇದ್ದು, ಇದು ಇಲ್ಲಿಯವರೆಗಿನ ಗರಿಷ್ಠ ಒಂದು
ಆತ್ಮಹತ್ಯೆ ಆಗಿದ್ದ 2007ರಲ್ಲಿ. ಸೊ ಇತ್ತೀಚೆಗೆ ಏನಾಗಿದೆ, ಸಡನ್ನಾಗಿ ಏರಿಕೆ ಕಂಡುಬಂದಿದೆ. 2010ರಲ್ಲಿ ಇಳಿಕೆ ಆಗಿದ್ದು, ಸೊ ಇವಾಗ ಮತ್ತೆ ಏನಾಗಿದೆ 2023ರಲ್ಲಿ ಏರಿಕೆ ಬಂದಿದೆ. ಸೊ 2023ರಲ್ಲಿ 10,786 ಆತ್ಮಹತ್ಯೆಗಳು ಕಂಡುಬಂದಿದೆ. ಆದರೆ ಇಲ್ಲಿ ಕಂಪ್ಯಾರಿಸನ್ ಮಾಡಿದರೆ 2023ಕ್ಕೆ ಹಾಗೆ 2022ಕ್ಕೆ ಕಂಪ್ಯಾರಿಸನ್ ಮಾಡಿದರೆ, ಸೊ ಇಲ್ಲಿ 2023ರಲ್ಲಿ ಏನು 2022ರಲ್ಲಿ ಆತ್ಮಹತ್ಯೆಗಳಾಗ್ತಾ ಇದ್ದು, ಅದಕ್ಕಿಂತ ಇವಾಗ 75% ಏರಿಕೆ ಕಂಡುಬಂದಿದೆ. ಸೊ ಯಾಕೆ, ಯಾವ ಕಾರಣಕ್ಕಾಗಿ ಹೀಗೆ ಆಯಿತು ಅಂತಂದರೆ, ಏನು ಕೋವಿಡ್ ಆಯಿತು, ಆ ಕೋವಿಡ್ ಆದ ನಂತರ ಏನಾಗ್ತಾ ಇದೆ, ಇಲ್ಲಿ ಹವಾಮಾನ ಅಸ್ಥಿರತೆ ಕಂಡುಬರ್ತಾ ಇದೆ. ಸರಿಯಾದ ಕಾಲಕ್ಕೆ ಮಳೆ ಆಗ್ತಾ ಇಲ್ಲ, ಅಥವಾ ಅವುಗಳ ಒಂದು ಬೆಲೆ ಅನ್ನುವಂಥದ್ದು ಕುಸಿತ ಕಾಣ್ತಾ ಇದೆ. ಸೊ ಇದರೊಟ್ಟಿಗೆ ಇಲ್ಲಿ ಸಾಲದ ಒತ್ತಡದಿಂದ ರೈತರು ಬಳಲ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ರೈತರ ಒಂದು ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗಿದೆ. ಹಾಗೆ ಇಲ್ಲಿ ಆತ್ಮಹತ್ಯೆಗೊಳಗಾದವರ ಒಂದು ಸ್ವರೂಪ ಬದಲಾವಣೆ ಆಗಿದೆ. ಅಂದರೆ ಇಲ್ಲಿ ನೋಡಿ, ಕೃಷಿ ಕಾರ್ಮಿಕರು, ಅಂದರೆ ಈ ಕೃಷಿಯಲ್ಲಿ ದಿನಗೂಲಿಯನ್ನು ಏನು ಮಾಡ್ತಿರ್ತಾರೆ, ಕಾರ್ಮಿಕರು ಏನಿರ್ತಾರೆ, ಅವರು ಕೂಡ ಇಲ್ಲಿ ಸಾವನ್ನಪ್ಪಿದ್ದಾರೆ. ಅವರು ಕೂಡ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಭೂರಹಿತ ಕೃಷಿಕರು, ಸೊ ಇವರು ಕೂಡ ಇಲ್ಲಿ ಆತ್ಮಹತ್ಯೆನ ಮಾಡ್ಕೊಳ್ತಾ ಇದ್ದಾರೆ. ಭೂಮಿ ಇಲ್ಲದಂಥ ಕೃಷಿಕರು ಕೂಡ ಹೆಚ್ಚು ಅಸುರಕ್ಷಿತರಾಗಿದ್ದಾರೆ. ಅಂದರೆ ಅವರಿಗೆ ಭೂಮಿ ಇರೋದಿಲ್ಲ. ಅಂದರೆ ಭೂರಹಿತ ಕಾರ್ಮಿಕರು ಇವರು, ಬೇರೆಯವರ ಜಮೀನಿನಲ್ಲಿ ಹೋಗಿ ಕೆಲಸವನ್ನು ಮಾಡುವಂಥ ಕಾರ್ಮಿಕರು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಈ ರೀತಿಯ ಒಂದು ಕಾರ್ಮಿಕರಿಗೆ ಇವರಿಗೆ ಯಾವುದೇ ರೀತಿಯಾದಂಥ ಬೆಳೆ ವಿಮೆ ಸಿಗೋದಿಲ್ಲ. ಬೆಳೆ ವಿಮೆ ಯಾರಿಗೆ ಕೊಡ್ತಾರೆ, ಯಾರು ಕೃಷಿ ಭೂಮಿಯನ್ನು ಹೊಂದಿರ್ತಾರೆ ಅವರಿಗೆ ಮಾತ್ರ ಇಲ್ಲಿ ಬೆಳೆ ವಿಮೆ ಸಿಗತ್ತೆ. ಮತ್ತು MSP ಕನಿಷ್ಠ ಬೆಂಬಲ ಬೆಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗತ್ತೆ. ಆದರೆ ಈ ಪ್ರಯೋಜನ ಇಲ್ಲಿ ಭೂಮಿ ಇಲ್ಲದೇ ಇರುವಂಥ ಕಾರ್ಮಿಕರಿಗೆ ಸಿಗೋದಿಲ್ಲ. ಸೊ ಹೀಗಾಗಿ ಇವರು ಹೆಚ್ಚು ಅಸುರಕ್ಷಿತರಾಗಿದ್ದಾರೆ. ಸೊ ಇವರಿಗೆ ನಿರ್ದಿಷ್ಟವಾದಂಥ ಆದಾಯ ಅನ್ನುವಂಥದ್ದು ಬರುವುದಿಲ್ಲ. ಸೊ ಈ ರೀತಿ ಆತ್ಮಹತ್ಯೆ ಪ್ರಕರಣಗಳು ಏನಾಗಿದೆ, ಪ್ರಾದೇಶಿಕ ಏಕಾಗ್ರತೆ ಏನಂದರೆ ಕೆಲವೇ ಪ್ರದೇಶಗಳಿಗೆ ಅಂತಂದರೆ ರೀಜನಲ್ ಕಾನ್ಸಂಟ್ರೇಷನ್, ಕೆಲವು ಪ್ರದೇಶಗಳಲ್ಲಿ ಹೆಚ್ಚಾಗಿದೆ ಅಂತ. ಸೊ ಈ ರೀತಿ ಪ್ರಮುಖ ರಾಜ್ಯಗಳನ್ನು ನೋಡೋದಾದರೆ, ಸೊ ಅತಿ ಹೆಚ್ಚು ಒಂದು ರೈತರ ಆತ್ಮಹತ್ಯೆಗಳಾಗ್ತಾ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ 4151 ಒಂದು ಆತ್ಮಹತ್ಯೆಗಳಾಗಿದೆ. ಹಾಗೆ ಕರ್ನಾಟಕದಲ್ಲಿ 2423. ಸೊ ಫಸ್ಟ್ ಒನ್ ಮಹಾರಾಷ್ಟ್ರ ಇದ್ರೆ ಆತ್ಮಹತ್ಯೆಯಲ್ಲಿ, ರೈತರ ಆತ್ಮಹತ್ಯೆಯಲ್ಲಿ ಸೆಕೆಂಡ್ ಒನ್ ಕರ್ನಾಟಕ ಇದೆ. ಸೊ ಇಲ್ಲಿ ಯಾಕೆ ಈ ರೀಜನ್ಗಳಲ್ಲಿ ಈ ರೀತಿ ಒಂದು ಆತ್ಮಹತ್ಯೆಗಳಾಗ್ತಾ ಇದೆ ಅಂತಂದ್ರೆ, ಸೊ ಮಹಾರಾಷ್ಟ್ರದ ವಿದರ್ಭ ಆಗಿರ್ಬೋದು ಮತ್ತು ಕರ್ನಾಟಕದ ಈ ಹೈದರಾಬಾದ್ ಕರ್ನಾಟಕ ಪ್ರದೇಶಗಳಲ್ಲಿ ಏನಾಗಿದೆ ಅಂದರೆ ಹೆಚ್ಚಿನ ಒಂದು ಬೆಳೆಗಳು ಏನಾಗುತ್ತೆ, ಅಲ್ಲಿ ಮಳೆಯಾಧಾರಿತ ರೈನ್ ಫೆಡ್ ಏರಿಯಾ ಆಗಿರುತ್ತೆ. ಅದು ಅಂದರೆ ಮಳೆ ಬಂದರೆ ಏನಾಗುತ್ತೆ, ಅಲ್ಲಿ ಮಾತ್ರ ಬೆಳೆ ಸಿಗುತ್ತೆ. ಅಂದರೆ ಅಲ್ಲಿ ನೀರಾವರಿ ಸೌಲಭ್ಯ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಸೊ ಇಂತಹ ಪ್ರದೇಶಗಳಲ್ಲಿ ಏನು ಮಾಡ್ತಾರೆ, ಹತ್ತಿ ಕೃಷಿಯನ್ನು ಹೆಚ್ಚು ಬೆಳೀತಾರೆ. ಸೊ ಇದು ಯಾವಾಗ ಇಲ್ಲಿ ಅವರಿಗೆ ಒಂದು ರೀತಿಯ ಒಂದು ಆದಾಯ ಅನ್ನೋದನ್ನು ಕೊಡುತ್ತೆ. ಅಂದರೆ ಮಳೆ ಚೆನ್ನಾಗಿ ಆಗಿ ಬೆಳೆ ಬಂದರೆ ಮಾತ್ರ ಅವರಿಗೆ ಇಲ್ಲಿ ಆದಾಯ ಸಿಗುತ್ತೆ. ಸೊ ಅದರ ಹೊರತು ಮಳೆ ಆಗದೇ ಇದ್ದರೆ ಅವರಿಗೆ ಸಂಪೂರ್ಣವಾಗಿ ಅವರು ನಷ್ಟವನ್ನು ಹೊಂದಬೇಕಾಗತ್ತೆ ಕೃಷಿಯಲ್ಲಿ. ಸೊ ಈ ರೈತರ ಒಂದು ಆತ್ಮಹತ್ಯೆಯಲ್ಲಿ ಏನಿವಾಗ ದಕ್ಷಿಣ ಭಾರತ ಮತ್ತು ಪಶ್ಚಿಮ ಭಾರತದ ಪಾಲನೆ ನೋಡೋದಾದರೆ, ಸೊ ಇಲ್ಲಿ ಏನಿವಾಗ ಒಟ್ಟಾರೆ ಭಾರತದಾದ್ಯಂತ ರೈತರ ಆತ್ಮಹತ್ಯೆಗಳಾಗತ್ತೆ. ಈ ಒಟ್ಟಾರೆ ಆತ್ಮಹತ್ಯೆಗಳಲ್ಲಿ ಈ ದಕ್ಷಿಣ ಮತ್ತು ಪಶ್ಚಿಮ ಭಾರತದ ಪಾಲು ಎಷ್ಟಿದೆ ಅಂದರೆ 72.5% ಇದೆ. ಸೊ ಈ ಎರಡು ರೀಜನ್ಗಳಿಂದ ಒಂದು ಪಾಲು ಇಲ್ಲಿ ಜಾಸ್ತಿ ಇರುವಂಥದ್ದು. ಸೊ ಇಲ್ಲಿ ಯಾಕೆ ಈ ರೀತಿ ಒಂದು ಆತ್ಮಹತ್ಯೆಗಳು ಇಲ್ಲಿ ಆಗತ್ತೆ ಅಂದರೆ, ಇವರು ಬೆಳೆಯುವಂಥ ಹತ್ತಿ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಮೆಣಸಿನಕಾಯಿ, ಸೊ ಮುಂತಾದಂಥ ನಗದು ಬೆಳೆಗಳು ಅಂದರೆ ಕ್ಯಾಶ್ ಕ್ರಾಪ್ಸ್ ಅಂತ ಏನು ಕರಿತೀವಿ ನಾವು, ಇವು ತುಂಬ ಅಪಾಯಕಾರಿಯಾದವು. ಸೊ ಇಲ್ಲಿ ಹತ್ತಿ ಅಂತ ಬಂದಾಗ ಇದಕ್ಕೂ ಕೂಡ ಇಲ್ಲಿ ಮಳೆಯಾಶ್ರಿತ ಪ್ರದೇಶಗಳು ಬೇಕಾಗತ್ತೆ, ಅಥವಾ ಮಂಜು ಬಿದ್ದರೆ ಅದು ತುಂಬ ಡ್ಯಾಮೇಜ್ ಆಗುತ್ತೆ. ಕಬ್ಬು ಆಗಿರ್ಬೋದು, ಇಳುವರಿ ಬರದಂಥ ಸಂದರ್ಭದಲ್ಲಿ ಕೂಡ ಲಾಸ್ ಆಗುತ್ತೆ. ಮೆಣಸಿನಕಾಯಿ, ಸೊ ಈ ರೀತಿ ಹಲವಾರು ಬೆಳೆಗಳು ಏನಾಗುತ್ತೆ, ಇಲ್ಲಿ ಕೆಲವೊಂದು ಬಾರಿ ಮೆಣಸಿನಕಾಯಿ ಆಗಿರ್ಬೋದು, ಇವಕ್ಕೆ ನಿಗದಿತವಾದಂಥ ಬೆಲೆ ಸಿಗೋದಿಲ್ಲ. ಸೊ ಹೀಗಾಗಿ ರೈತರು ಏನಾಗ್ತಾರೆ, ಇಲ್ಲಿ ಕಷ್ಟವನ್ನು ಅನುಭವಿಸ್ತಾರೆ. ಹಾಗೆ ಇತರ ಒಂದು ರಾಜ್ಯಗಳನ್ನ ನೋಡೋದಾದರೆ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ, ಸೊ ಎರಡೂ ರಾಜ್ಯಗಳನ್ನ ಸೇರಿಸಿ 28 ವರ್ಷಗಳಲ್ಲಿ 1.7 ಲಕ್ಷ, ಅಂದಾಜು 1.7 ಲಕ್ಷ ರೈತರು ಸಾವನ್ನಪ್ಪಿದ್ದಾರೆ.
ಸೊ ಇಲ್ಲಿ ಯಾಕೆ ಹೀಗೆ ಆಗ್ತಾ ಇದೆ ಅಂತಂದರೆ ಇಲ್ಲಿ ಮೈಕ್ರೋ ಇರಿಗೇಷನ್ ಇದ್ದರೂ ಕೂಡ ಬೆಲೆ ಅಸ್ಥಿರತೆ ಸಮಸ್ಯೆ ಉಳಿದಿದೆ. ಅಂದರೆ ಇಲ್ಲಿ ನೀರಿನ ಸಮಸ್ಯೆ ಇದ್ದರೂ ಕೂಡ ಇವರು ಏನು ಮಾಡಿದ್ದಾರೆ, ಮೈಕ್ರೋ ಇರಿಗೇಷನ್ ಅನ್ನುವಂಥ ಒಂದು ಉತ್ತಮ ವ್ಯವಸ್ಥೆನ ಅಳವಡಿಸಿಕೊಂಡಿದ್ದಾರೆ. ಆದರೆ ಈ ರೀತಿಯ ಒಂದು ವ್ಯವಸ್ಥೆ ಇದ್ದರೂ ಕೂಡ ಆ ಬೆಳೆದಂಥ ಬೆಳೆಗಳಿಗೆ ಇಲ್ಲಿ ಬೆಲೆ ಇಲ್ಲದೇ ಇರುವಂಥದ್ದು, ಬೆಲೆ ಅಸ್ಥಿರವಾಗಿರುವಂಥದ್ದು, ಏರಿಳಿತವನ್ನು ಕಾಣ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಸರ್ಕಾರ ಹಲವಾರು ಒಂದು ಕಲ್ಯಾಣ ಯೋಜನೆಗಳನ್ನ ಕೂಡ ಜಾರಿಗೆ ತಂದಿದೆ. ಸೊ ಇಲ್ಲಿ ಮನ್ರೇಗಾ, ಸೊ ಏನು ಪರಿಣಾಮ ಆಗಿದೆ ಇಲ್ಲಿ ಅನ್ನೋಂಥ ನೋಡೋಣ. ಸೊ ಇತ್ತೀಚೆಗೆ ಈ ಒಂದು ಕಾಯ್ದೆಯನ್ನು ಇವಾಗ ಫಿಬಿ ಜಿ ರಾಮ್ಜಿ ಅಂತ ಹೇಳಿ ಬದಲಾವಣೆಯನ್ನು ಮಾಡಿದ್ದಾರೆ. ಆದರೆ ಈ ಹಿಂದೆ ಏನು ಇವಾಗ ಕನಿಷ್ಠ 100 ದಿನಗಳ ಕೂಲಿಯನ್ನು ನೀಡ್ತಾ ಇತ್ತು. ಸೊ ಇದರ ಪರಿಣಾಮ ಯಾವ ರೀತಿ ಆಗಿತ್ತು ಅನ್ನೋದು ನೋಡೋಣ. ಸೊ 2010 ನಂತರ ಆತ್ಮಹತ್ಯೆಗಳ ಕುಸಿತ ಕಂಡವು. ಸೊ ಈ ಒಂದು ಯೋಜನೆ ಏನು ಜಾರಿಗೆ ಬರುತ್ತಾ, ಸೊ ಈ ಒಂದು ಯೋಜನೆ ಜಾರಿಗೆ ಬಂದ ನಂತರ ಸೊ ಇಲ್ಲಿ ಏನಾಗುತ್ತೆ, ಭೂರಹಿತ ಕಾರ್ಮಿಕರು ಕೂಡ ಇಲ್ಲಿ ಕೆಲಸವನ್ನು 100 ದಿನಗಳ ಒಂದು ಗ್ಯಾರಂಟಿ ಖಾತ್ರಿ ಒಂದು ಕೆಲಸವನ್ನು ಪಡಿತಾ ಇರೋದ್ರಿಂದ ಅವರಿಗೆ ಒಂದಿಷ್ಟು ಆದಾಯ ಸಿಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಆತ್ಮಹತ್ಯೆ ಪ್ರಕರಣ ಕಡಿಮೆ ಆಗತ್ತಾ. ಸೊ ಹೀಗಾಗಿ ಇಲ್ಲಿ ಉದ್ಯೋಗ ಭದ್ರತೆಯನ್ನು ನೀಡಿದಂಥ ಕಾರಣಕ್ಕಾಗಿ ಕಡಿಮೆ ಆಗತ್ತಾ. ಬರಗಾಲದ ಸಮಯದಲ್ಲಿ ಏನು ಮಾಡ್ತಾರೆ, ಇಲ್ಲಿ ಗ್ರಾಮೀಣ ಕಾರ್ಮಿಕರಿಗೆ ಕನಿಷ್ಠ ಆದಾಯ ಇಲ್ಲಿ ದೊರಕತ್ತೆ ಈ ಒಂದು ಯೋಜನೆಯ ಮುಖಾಂತರ. ಹಾಗೆ ರಾಜ್ಯ ಮಟ್ಟದ ಯಶಸ್ಸು. ಸೊ ಈ ಒಂದು ಕಾಯ್ದೆ ಮುಖಾಂತರ ಅಂದರೆ ಕೇರಳದಲ್ಲಿ ಏನಾಗುತ್ತೆ, 2005ರಲ್ಲಿ 1118 ಆತ್ಮಹತ್ಯೆಗಳ ಪ್ರಕರಣಗಳಾದರೆ, ಸೊ ಇಲ್ಲಿ ನೋಡಿ 2014ರಲ್ಲಿ ಅದು 105ಕ್ಕೆ ಇಳಿಯುತ್ತೆ. ಸೊ ಇಲ್ಲಿ ಒಂದು ತೀವ್ರಗತಿಯಲ್ಲಿ ಏನಾಗುತ್ತೆ, ರೈತರ ಒಂದು ಆತ್ಮಹತ್ಯೆ ಅನ್ನುವಂಥದ್ದು ಇಳಿ ಮುಖವನ್ನು ಕಾಣುತ್ತೆ. ಪಶ್ಚಿಮ ಬಂಗಾಳದಲ್ಲಿ ನೋಡಿ ಒಂದು ಮಹತ್ತರ ಬೆಳವಣಿಗೆ ಆಗುತ್ತೆ. ಇಲ್ಲಿ 2012ರ ನಂತರ ಇಲ್ಲಿ ಶೂನ್ಯ ರೈತರ ಆತ್ಮಹತ್ಯೆಗಳು ಕಂಡು ಬರ್ತಾ ಇದೆ. ಸೊ ಇಲ್ಲಿ ಕೇರಳದಲ್ಲಿ ಸಾಲ ಪರಿಹಾರ ಅಂದರೆ ರೈತರಿಗೆ ಸಾಲವನ್ನು ನೀಡ್ತಾ ಇದ್ದಾರೆ. ಸಾಮಾಜಿಕ ಭದ್ರತೆ ಮತ್ತು ಉದ್ಯೋಗ ಯೋಜನೆಗಳನ್ನ ಸಂಯೋಜನೆಯನ್ನು ಮಾಡಿರುವಂಥ ಕಾರಣಕ್ಕಾಗಿ ಇಲ್ಲಿ ಈ ರೀತಿ ಒಂದು ಬದಲಾವಣೆ ಆಗಿದೆ. ಹಾಗೆ ಕೆಲವೊಂದಿಷ್ಟು ಸ್ಟ್ರಕ್ಚರಲ್ ಡ್ರೈವರ್ಸ್ ಆಫ್ ಡಿಸ್ಟ್ರೆಸ್ ಅಂದರೆ ಸಂರಚನಾ ಕಾರಣಗಳು ಕೂಡ ಇಲ್ಲಿ ಕಂಡುಬರುತ್ತೆ. ಅಂದರೆ ಮಳೆಯಾಧಾರಿತ ಕೃಷಿ. ಯಾಕೆ ಈ ರೀತಿ ಆಗ್ತಾ ಇದೆ ರೈತರ ಆತ್ಮಹತ್ಯೆಗಳು ಅಂತಂದರೆ ಮಳೆಯಾಧಾರಿತ ಕೃಷಿಯನ್ನು ಅವಲಂಬನೆ ಆಗಿರುವಂಥ ಕಾರಣಕ್ಕಾಗಿ. ಸೊ ಭಾರತದ ಒಟ್ಟಾರೆ ಏನು 52% ನೆಟ್ ಸೌನ್ ಏರಿಯಾ ಅಂದರೆ ಬಿತ್ತನೆ ಪ್ರದೇಶ ಏನಿದೆ, ಬಿತ್ತನೆ ಆಗುವಂಥ ಪ್ರದೇಶ, ಸೊ ಇದೆಲ್ಲವೂ ಕೂಡ ಮಳೆಯ ಮೇಲೆ ಅವಲಂಬಿತ ಆಗಿದೆ. ಅಂದರೆ ಮಳೆ ಬಂದರೆ ಮಾತ್ರ ಏನಾಗುತ್ತೆ, ಆ ಬೆಳೆಗಳು ಇಲ್ಲಿ ಬರುತ್ತೆ, ಮಳೆಗಳ ಮೇಲೆ ಅವಲಂಬಿತ ಆಗಿರುವಂಥದ್ದು. ಸೊ ಏನಾಗುತ್ತೆ, ಇಲ್ಲಿ ಮಳೆ ವಿಫಲ ಆದರೆ ಬೆಳೆ ನಷ್ಟ ಆಗುತ್ತಾ. ಸೊ ಬೆಳೆ ನಷ್ಟದಿಂದ ರೈತರು ಸಾಲವನ್ನು ಮಾಡಬೇಕಾಗತ್ತಾ. ಸೊ ಈ ಸಾಲದ ಬಾಧೆಯಿಂದ ರೈತರು ಆತ್ಮಹತ್ಯೆನ ಮಾಡ್ಕೊಳ್ತಾರೆ. ಸೊ ಹೀಗಾಗಿ ಇವರಿಗೆ ಸಾಲದ ಉರುಳಾಗ್ತಾ ಇದೆ. 50% ಕೃಷಿ ಕುಟುಂಬಗಳು ಇಲ್ಲಿ ನೋಡಿ, ಒಟ್ಟಾರೆ ಏನು ಕೃಷಿ ಕುಟುಂಬಗಳೇನಿದೆ ಅದರಲ್ಲಿ 50%ನಷ್ಟು ಸಾಲದಲ್ಲಿವೆ. ಸೊ ಹೀಗಾಗಿ ಅವರ ಒಟ್ಟಾರೆ ವಾರ್ಷಿಕ ಅಂದರೆ ಸರಾಸರಿ ಸಾಲ ಎಷ್ಟಿದೆ, 74,000ಕ್ಕೂ ಹೆಚ್ಚಿನ ಒಂದು ಸರಾಸರಿ ಸಾಲ ಇರುವಂಥದ್ದು. ಸೊ ಇವರು ಹೆಚ್ಚಾಗಿ ಖಾಸಗಿ ಒಂದು ಲೇವಾದಾರರಿಂದ ಸಾಲವನ್ನು ಪಡೆದುಕೊಂಡಿರ್ತಾರೆ. ಹೀಗಾಗಿ ಖಾಸಗಿ ಬಡ್ಡಿದಾರರಿಂದ ಸಾಲವನ್ನು ಪಡಿತಾ ಇದ್ದಾರೆ. ಸೊ ಇದರಲ್ಲಿ ಅವರು ಹೆಚ್ಚಿನ ಒಂದು ಅಧಿಕ ಬಡ್ಡಿ ದರದಲ್ಲಿ ಸಾಲವನ್ನು ಪಡಿತಾ ಇದ್ದಾರೆ. ಹೀಗಾಗಿ ಅವರು ಸಾಮಾಜಿಕ ಒತ್ತಡಕ್ಕಾಗಿ ಇಲ್ಲಿ ಒಳಗಾಗ್ತಾ ಇದ್ದಾರೆ. ಹಾಗೆ ವ್ಯಾಪಾರ ಉದಾರೀಕರಣ ಅಂದರೆ ಏನು 1990ರ ನಂತರ ಏನಾಗತ್ತಾ, WTOನ ನಂತರ ಆಮದು ಸ್ಪರ್ಧೆ ಹೆಚ್ಚಳ, ಬೆಂಬಲ ಬೆಲೆ ದುರ್ಬಲ. ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಪೋಸ್ಟ್ 1990ಯಲ್ಲಿ ಸೊ ಇಲ್ಲಿ ಆಮದು ಏನು ಬೇರೆ ದೇಶಗಳಿಂದ ನಾವು ಸರಕುಗಳನ್ನ ಏನು ಆಮದು ಮಾಡಿಕೊಳ್ತೀವಿ, ಇಂತಹ ಸರಕುಗಳು ಭಾರತೀಯ ಒಂದು ಉತ್ಪನ್ನಗಳೊಂದಿಗೆ ಪೈಪೋಟಿಯನ್ನು ಹೆಚ್ಚಳ ಮಾಡುತ್ತೆ. ಸೊ ಹೀಗಾಗಿ ಭಾರತೀಯ ವಸ್ತುಗಳಿಗೆ ಇಲ್ಲಿ ಬೆಲೆ ಕಡಿಮೆ ಆಗತ್ತೆ. ಸೊ ಇಲ್ಲಿ ನೋಡಿ ಉದಾಹರಣೆಗೆ ಎಣ್ಣೆ ಬೀಜ ಹತ್ತಿ ಬೆಲೆ ಜಾಗತಿಕ ಮಾರುಕಟ್ಟೆಗೆ ಅವಲಂಬಿತ ಆಗತ್ತೆ. ಹಾಗೆ ಇನ್ಪುಟ್ ವೆಚ್ಚ ಏರಿಕೆ ಅಂದರೆ ಏನು ಇವಾಗ ನೀವು ಬಿತ್ತನೆಯನ್ನು ಮಾಡ್ತಾ ಇರ್ತೀರ ಆ ಒಂದು ಸಂದರ್ಭದಲ್ಲಿ ತಗಲುವಂಥ ವೆಚ್ಚ ಅಂದರೆ ಬೀಜ ಆಗಿರ್ಬೋದು, ರಸಗೊಬ್ಬರ, ಕೀಟನಾಶಕ ವೆಚ್ಚ ಏನಾಗಿದೆ 3%. ಸೊ ಹಿಂದೆ ಇದ್ದಷ್ಟಕ್ಕಿಂತ ಬೆಲೆ ಇವಾಗ 300% ಏರಿಕೆಯನ್ನು ಆಗಿರುವಂಥದ್ದು. ಹಾಗೆ ಆದರೆ ಉತ್ಪನ್ನ ಬೆಲೆ ಅದೇ ಮಟ್ಟದಲ್ಲಿ ಉಳಿದ. ಇಲ್ಲಿ ನೋಡಿ ಇವಾಗ ನೀವು ಯಾವುದೇ ಒಂದು ಔಷಧವನ್ನು ಇಲ್ಲಿ 300 ರೂಪಾಯಿಗೆ ಈ 100 ರೂಪಾಯಿ ಇದ್ದಿದ್ದಿರುವಂಥದ್ದನ್ನು 300 ರೂಪಾಯಿ ಆಗಿದೆ ಇವಾಗ. ಆದರೆ ಇವಾಗ ಬೆಳೆದಿರುವಂಥ ಬೆಲೆ ಕ್ವಿಂಟಾಲ್ಗೆ ಇವಾಗ ಗೋವಿನ ಜೋಳ 2200 ಇರುತ್ತೆ.
ಸೊ ಅದರಲ್ಲಿ ವ್ಯತ್ಯಾಸ ಆಗಿಲ್ಲ. ಸೊ 100 ರೂಪಾಯಿ ಇದ್ದಾಗಲೂ ಕೂಡ, ಅಂದರೆ ಇವಾಗ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ 100 ರೂಪಾಯಿ ಇದ್ದಂಥ ಕಾಲದಲ್ಲಿ ಕೂಡ ಈ ಬೆಳೆದಂಥ ಬೆಲೆ ಎಷ್ಟಿತ್ತು? 2200 ಇತ್ತು. ಹಾಗೆ ಈ ಬೀಜ ಆಗಿರ್ಬೋದು, ರಸಗೊಬ್ಬರ ಬೆಲೆ 300 ರೂಪಾಯಿ ಆದಾಗಲೂ ಕೂಡ ಈ ಕ್ವಿಂಟಾಲ್ ಗೊಂಜಾಳನ ಬೆಲೆ ಅಷ್ಟೇ ಇರುವಂಥದ್ದು. ಸೊ ಇಲ್ಲಿ ಬೆಲೆ ಅಂದರೆ ಬೆಲೆಯಲ್ಲಿ ವ್ಯತ್ಯಾಸ ಆಗಿಲ್ಲ, ಆದರೆ ಇನ್ಪುಟ್ ಕಾಸ್ಟ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವೇ ಫಾರ್ವರ್ಡ್, ಮುಂದಿನ ದಾರಿ ಅಂದರೆ ಕ್ರಮಗಳು ಯಾವ ರೀತಿ ಇರಬೇಕು ಈ ರೀತಿಯ ಒಂದು ಸಮಸ್ಯೆಗಳನ್ನು ತಗ್ಗಿಸಲಿಕ್ಕೆ ಅನ್ನುವಂಥ ನೋಡೋಣ. ಆದಾಯ ಭದ್ರತಾ ಅಂದರೆ ಅವ್ರಿಗೆ ಒಂದು ನಿರ್ದಿಷ್ಟವಾಗಿರುವಂಥ ಒಂದು ಇನ್ಕಮ್ ಬರಬೇಕು, ಇನ್ಕಮ್ ಸೆಕ್ಯೂರಿಟಿ ಅನ್ನುವಂಥದ್ದು ಇರಬೇಕು. ಯಾವಾಗ ಈ ಒಂದು ಇನ್ಕಮ್ ಸೆಕ್ಯೂರಿಟಿ ಸಿಗುತ್ತೆ ಅಂತಾರೆ ಅವ್ರಿಗೆ MSP ವ್ಯಾಪ್ತಿಯನ್ನು ವಿಸ್ತರಣೆಯನ್ನು ಮಾಡಬೇಕು. ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನುವಂಥದ್ದು ಏನಿದೆ, ಸೊ ಇದನ್ನು ಬೇರೆ ಬೇರೆ ಬೆಳೆಗಳಿಗೆ ವಿಸ್ತರಣೆಯನ್ನು ಮಾಡಬೇಕು. ಹಾಗೆ ಸೊ ಇಲ್ಲಿ ನೋಡಿ, ಸೊ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇದನ್ನು ನಾವು ಇಲ್ಲಿ ಹೇಳಬೇಕಂತಂದ್ರೆ ಅದನ್ನು ನಾವು ಇಲ್ಲಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ನ ಕೊಡಬೇಕು. ಈ ರೀತಿ MSP ವ್ಯಾಪ್ತಿಯನ್ನು ವಿಸ್ತರಣೆಯನ್ನು ಮಾಡಿರುವಂಥದ್ದಕ್ಕೆ. ಸೊ ಇಲ್ಲಿ ರಾಜ್ಯವಾರು ಒಂದು ಉದಾಹರಣೆ ನೋಡೋದಾದ್ರೆ ಮಧ್ಯಪ್ರದೇಶದಲ್ಲಿ ಭಾವಾಂತರ ಅನ್ನುವಂಥ ಒಂದು ಯೋಜನೆ ಇದೆ. ಹಾಗೆ ಅಪಾಯದ ರಕ್ಷಣೆ, ರೈತರನ್ನ ಇಲ್ಲಿ ರಕ್ಷಣೆಯನ್ನು ಮಾಡಲಿಕ್ಕೆ ಬೆಳೆ ವಿಮೆ ಸ್ವಯಂಚಾಲಿತ ಹವಾಮಾನ ಆಧಾರಿತ ಪಾವತಿಯನ್ನು, ಇಲ್ಲಿ ನೋಡಿ ಹವಾಮಾನ ಹೇಗಿರುತ್ತೆ ಅದರ ಮೇಲೆ ಸೊ ಸ್ವಯಂಚಾಲಿತವಾಗಿ ಅಂದರೆ ಆಟೋಮೆಟಿಕ್ಲಿ ರೈತರಿಗೆ ಇಲ್ಲಿ ಬೆಳೆ ವಿಮೆಯನ್ನು ಪಾವತಿಸುವಂಥ ಒಂದು ವ್ಯವಸ್ಥೆ. ಸೊ ಇಂತಹ ಒಂದು ವ್ಯವಸ್ಥೆ ಇಲ್ಲಿ ಏನು ಮಾಡಾಗುತ್ತೆ, ಬೆಸ್ಟ್ ಎಕ್ಸಾಂಪಲ್ PM ಫಸಲ್ ಭೀಮಾ ಯೋಜನೆ ಇದೆ. ಸೊ ಇದರ ಮೂಲಕ ಈ ರೀತಿ ಒಂದು ಪಾವತಿಯನ್ನು ಮಾಡಲಾಗತ್ತೆ. ಹಾಗೆ ಮಳೆಯಾಧಾರಿತ ಪ್ರದೇಶಗಳಿಗೆ ಸ್ಥೈರ್ಯವನ್ನು ತುಂಬುವಂಥದ್ದು, ಅಂದರೆ ಒಂದೇ ಬೆಳೆ ಅವಲಂಬನೆಯನ್ನು ಕಡಿಮೆ ಮಾಡುವಂಥದ್ದು. ಸೊ ಇಲ್ಲಿ NICRA ಅಡಿಯಲ್ಲಿ ಹತ್ತಿ, ಜೋಳ ಮತ್ತು ಪಶುಸಂಗೋಪನೆಗೆ ಇಲ್ಲಿ ಮಹತ್ವವನ್ನು ನೀಡಲಾಗತ್ತೆ. ಹಾಗೆ ಕೃಷಿ ಕಾರ್ಮಿಕರ ಆದಾಯದ ಭದ್ರತೆಗಾಗಿ ಲೀನ್ ಸೀಸನಲ್ಲಿ ಉದ್ಯೋಗ ಭರವಸೆ, ಅಂದರೆ ಇವಾಗ ಲೀನ್ ಸೀಸನ್ ಅಂತಂದರೆ ಅಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಉದ್ಯೋಗ ಇರದಂಥ ಸಂದರ್ಭದಲ್ಲಿ, ಅಂದರೆ ಇವಾಗ ಬೇಸಿಗೆ ಆಗಿರ್ಬೋದು, ಬೇಸಿಗೆಯಲ್ಲಿ ನೋಡಿ ಹೆಚ್ಚಾಗಿ ಕೃಷಿ ಕಾರ್ಮಿಕರಿಗೆ ಕೆಲಸ ಇರೋದಿಲ್ಲ, ಈ ಒಂದು ಸಂದರ್ಭದಲ್ಲಿ ಅವರಿಗೆ ಉದ್ಯೋಗವನ್ನು ನೀಡುವಂಥದ್ದು. ಸೊ ಕೇರಳದ ಒಂದು ಅಯ್ಯಂಕಾಲಿ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ ಇದೆ. ಸೊ ಇದು ಲೀನ್ ಸೀಸನಲ್ಲಿ ಅವರಿಗೆ ಉದ್ಯೋಗವನ್ನು ನೀಡುತ್ತೆ. ಸೊ ಈ ರೀತಿ ಹಲವಾರು ಒಂದು ಯೋಜನೆಗಳ ಮೂಲಕ ನಾವಿಲ್ಲಿ ರೈತರ ಒಂದು ಆತ್ಮಹತ್ಯೆಯಂಥ ಪ್ರಕರಣಗಳನ್ನ ಇಲ್ಲಿ ತಡೆಗಟ್ಟಬಹುದು. ಸ್ನೇಹಿತರೆ, ಈ ಒಂದು ಮಾಹಿತಿಯ PDF ನಿಮಗೆ ಬೇಕಾದಲ್ಲಿ ವಿದ್ಯಾವೇದಿಕೆ ಅನ್ನುವಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗುವ ಮೂಲಕ ನೀವು ಈ ಒಂದು PDF ಅನ್ನು ಪಡೆದುಕೊಳ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.